ಸಿಂಪಲ್ ಆಗಿ ಹಾಗೆ ರುಚಿಕರವಾಗಿ ಪಲಾವ್ ಮಾಡಿದೆ. ಯಾರು ಗೆಲ್ತಾರೆ ಹೇಳು? ಏನು? ಶಟ್ 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 ಯು ಯು ಇಡು ನೀನು. ನಾನು ರೋಹಿತ್ ಇಬ್ಬರು ಒಂದು ಆಟ ಆಡಿದ್ವಿ. ಅವನು ಆಗ್ತಾನೆ ಸ್ಕೂಲ್ಗೆ ಹೋಗಿ ಬಂದಿದ್ದ, ಹಾಗಾಗಿ ಮೂಡ್ ರಿಫ್ರೆಶ್. ಮೂರು ಒಟ್ಟಿಗೆ ಇಡಬೇಕಾ? ಹಂಗೆ ಇಡಂಗಿಲ್ಲ. ಫಸ್ಟಿಗೆ ಹಂಗಿಲ್ಲ ಅಂಕಲ್, ಹಿಂಗೆಲ್ಲ ಏನು ಮೂರು ಒಟ್ಟಿಗೆ ಇಡಬೇಕು. ಒಟ್ಟಿಗೆ ಇಡಂಗಿಲ್ಲ. ಒಟ್ಟಿಗೆ ಇಟ್ಟರೆ ಆಟ ಏನು ಆಡ್ದಂಗ. ಸೊ ಒಟ್ಟಿಗೆ ಇಡಂಗಿಲ್ಲ, ಬೇರೆ ಬೇರೆ ಇಡು. ಇಟ್ಟೆ. ಮೂರು ಒಟ್ಟಿಗೆ ಇಡು. ಮತ್ತೆ ನೀನು ಒಟ್ಟಿಗೆ ಇಡಬಾರ್ದು ಅಂದರೆ ಹಿಂಗೆ ಇಡಬಾರ್ದು. ಆಟ ಅವಾಗೆ ಕಂಪ್ಲೀಟ್ ಮಾಡಬಾರ್ದು. ಇಡು. ಓಕೆ. ಇಲ್ಲೊಂದಿಟ್ಟೆ ಜಚ್ಚಮ್ಮ ಇವಾಗ ನಾನು ಇಡ್ಲಾ? ಇಡಿಡು ಇಡಿಡು ಜಲ್ದಿ ಇಡು ಜಲ್ದಿ ಇಡು ಜಲ್ದಿ. ಜರ್ಸ್ ನನ್ನ ಇಷ್ಟ. ನಿನ್ನಿಷ್ಟ. ನನ್ನ ಇಷ್ಟ. ಅತ್ತಾಗ ಜರ್ಸಿ ಹಂಗೆ ಆಟ ಮುಗಿಸ್ಬಿಡೋಣ ಅಂತ ನಿಂದು. ನಂದೆಲ್ಲ ಮಾತಾಡ್ದೆ. ಇದೇ ಜರ್ಸ್ಬೇಕಾಗಿತ್ತಲ್ಲ, ಚರ್ರ ಆತಿತ್ತು. ಇಲ್ಲ ಇನ್ನ ಇದು ಜರ್ಸಿದ ಇಲ್ಲ. ನನ್ನ ಇಷ್ಟ. ಹಾ ಜರ್ಸು. ಲಾಕ್ ಮಾಡಿಬಿಟ್ನಲ್ಲ ಇವನು. ಕಿತ್ತಲೇಬೇಕು. ಕಿತ್ತಬೇಕು ಇವಾಗ, ಕಿತ್ತಲೇಬೇಕು. ಹಂಗ ಬರಕಲ್ಲ, ಹಂಗ ಬರಕಲ್ಲ, ಹಂಗ ಬರಕಲ್ಲ, ಹಂಗ ಬರಕಲ್ಲ. ಕ್ಲಾಸ್ ಮಾಡಿಬಿಟ್ಟಿನ. ಕಿತ್ತು ಕಿತ್ತು ಜಲ್ದಿ ಕಿತ್ತು ಜಲ್ದಿ ಕಿತ್ತು. ಶಟ್ 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 ಯು ವರ್ ವಿನ್ನರ್. ಶಟ್ ಶಟ್ ಯು ವರ್ ನೆಕ್ಸ್ಟ್ ಔಟ್. ಇನ್ನೊಂದ್ಸತಿ ಆಡೋಣ. ಈಗ ಯಾರು ವಿನ್ ಆಗೋದು? ನಾನೇ. ನೀನೇ? ನಾನು ಆಗೋದೇ ಇಲ್ಲ ಅನ್ಕೊಂಡು ಫಿಕ್ಸ್ ಆಗ್ಬಿಟ್ಟಿಯಾ? ನಾನು ನೋಡಿ ಸತ್ಯ ಆಗೋದು. ಸೋತಾರ ಆಟ ನೋಡು. ನಾನೆಲ್ಲ ಸೋತಿದ್ದೀಗ. 3 ಒಂದೇ ಸತಿಗೆ ಇಟ್ಟ. 3 ಒಂದೇ ಸತಿಗೆ ಇಡ. ಇಡಮ್ಮ, ಏನ್ ನೋಡಕತ್ತಿ? ಎಲ್ಲ ನೊಂದಿಡು. ಎಲ್ಲಿಡ್ಬೇಕು? ಲಾಸ್ಟ್ ಗೇಮ್ ಇದು, ಫೈನಲ್ ಗೇಮ್. ದೊಡ್ಡ ಗೇಮ್ ಇದು, ದೊಡ್ಡ ಗೇಮ್. ಫೈನಲ್ ಗೇಮಾ? ಶಟ್ 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 ವೇಟ್ ವೇಟ್ ವೇಟ್. ಅತ್ತನ ಸ್ಟಿಟಿಗೆ ಅಲ್ಲಿ ಇಡ್ಬೇಕು. ಓಕೆ. ಇಟ್ಬಿಟ್ಟೆ. ಇಡು ಇಡ್ತಿದ್ದಲ್ಲ. ಇದು ಮೋಸ. ಇದು ಮೋಸ. ಇದು ನೀನ್ ಫಸ್ಟಿಗೆ ಹಂಗಿಟ್ರೆ ಹೆಂಗೆ ಹೇಳು? ಕೂಡು ಅಂತ ಕೂಡು. ಈಗ ಫಸ್ಟ್ ಯಾರು ಸರಿಸ್ಬೇಕು? ನೀನ್ ಜರ್ಸ. ನಾನು ಜರ್ಸ್ಬೇಕು. ಹಂಗಿಲ್ಲ ಹಿಂಗ್ ಬರಂಗಿಲ್ಲ. ಇವಾಗ ಕೂಡ ನಾನೇ ಸೋತ್ಬಿಟ್ಟೆ. ಹೋಗೋ. ದಿಸ್ ಇಸ್ ಟೂ ಮಚ್. ಇನ್ನೊಂದ್ಸತಿ ಆಡಂದ. ಇದೊಂದ್ಸತಿ. ಓಕೆ. ಈಗ ನೀನು ಇಡು ಫಸ್ಟ್. ನನಗೆ ಗೊತ್ತಿಲ್ಲ. ನಾನು ಇಟ್ಟ ಮೇಲೆ ನೀನು ಪ್ಲಾನ್ ಮಾಡಿ ಇಡ್ತಿ. ಇಡು ಫಸ್ಟ್. ಇಡು ಫಸ್ಟ್ ಇಡ್ತೀನಿ. ಎಲ್ಲ ನೀಟಿಗ ನಾನೇ ಗೆಲ್ಲದಂದ್ರು. ಹೌದಾ? ಅಷ್ಟು ಕಾನ್ಫಿಡೆಂಟ್? ಎಲ್ಲ ನೀಟಿಗ
ನಾನೇ ಗೆಲ್ತೀನಿ. ಈಗ ರೋಹಿತ್ 3 ಇಟ್ಟಿದ್ದಾನೆ, ಈಗ ನಾನು ಇಡ್ತೀನಿ. ಜಲ್ದಿ ಇಡಾ. ಸರ್ಸು. ಚಟ್ಸಪ್ಪ ಚಟ್ಸು ಚಟ್ಸಪ್ಪ ಚಟ್ಸು. ಟು ಮಚ್. ಈ ಸತಿ ನೀನು ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಈ ಸತಿ ನೀನು ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಈ ಸಲ ನೀನು ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಈ ಸತಿ ನೀನು ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಈ ಸತಿ ನೀನು ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಜಾಸ್ತಿ ಬಿಟ್ಟೆ. ಜಾಸ್ತಿ ಬಿಟ್ಟೆ. ನಾನು ನೋಡಿ ನಿನ್ನ ಜರಿಸ್ತೀನಿ. ಇಲ್ಲೇ ತಮ್ಮ. ಎಲ್ಲಿ? ಇಲ್ಲಿಗ. ಆಗ ಶಾರದ ಇದು ಶಾರದ 2 ಸತಿ ಸತ್ತು 1 ಸತಿ ಗೆದ್ದರಾಟ. ಈಗ ನಾ ಯಾರು ವಿನ್ ಆದ್ರು? ನೀನೇ. ಗೆದ್ದರಾಟ ಅಂದ್ಬಿಟ್ಟು ನಾನು ಗೆದ್ದರಾಟ. ಅಮಾವಾಸ್ಯೆ ಅಂತ ಹೇಳಿ ಇವತ್ತು ಪೂಜೆ ರೋಹಿತನೇ ಮಾಡಿದ್ದ. ಫೋಟೋಸ್ ಎಲ್ಲ ನಾನೇ ತೊಳೆದು ಕೊಟ್ಟೆ. ಅವನೆಲ್ಲ ದೀಪ ಹಚ್ಚಿ ಹೂವೆಲ್ಲ ಇಟ್ಟು ಪೂಜೆ ಮಾಡ್ದ. ಕೊನೆಗೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ವೀಡಿಯೋ ಮಾಡಿಕೊಂಡೆ ನಾನು. ನೋಡು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾನೆ. ಯಾರು ಗೆಲ್ತಾರೆ ಇವತ್ತು ಬಿಗ್ ಬಾಸ್? ಯಾರು ಗೆಲ್ತಾರೆ? ಯಾಕೆ ಏನು ಮಾಡ್ತಾನೆ? ಅಶ್ವಿನಿ ಗೌಡ ಗೆಲ್ಲಲ್ಲ. ಯಾಕೆ ಗೆಲ್ಲಲ್ಲ? ಜಗಳ ಮಾಡ್ತಾಳ ಆಕಿ. ಗಿಲ್ಲಿ ಅಂದ್ರೆ ನಿನಗೆ ಇಷ್ಟ ಅಲ್ಲ? ಇಷ್ಟ ಅಲ್ಲ ಗಿಲ್ಲಿ ಅಂತೆ? ಸಿಕ್ಕಾಪಟ್ಟೆ ಇಷ್ಟ. ಮಸಾಲ ಐಟಮ್ಸ್ ಖಾಲಿ ಆಗಿದ್ದು, ಹಾಗಾಗಿ ಮಸಾಲ ಐಟಮ್ಸ್ ಇವೆಲ್ಲ ಪ್ಯಾಕೆಟ್ 10 ರೂಪೀಸ್. ಇಲ್ಲಿ ಮನೆ ಹತ್ರನೇ ಬರ್ತಾರೆ. ಇವೆಲ್ಲ 10 ರೂಪೀಸ್. ಟೋಟಲಿ ಪಾಸ್ತಾ ಅಂದ್ರೆ ಇಷ್ಟ ಅಲ್ಲ? ಇವು ಸೇಮ್, ಡಿಸೈನ್ ಬೇರೆ. ಮ್ಯಾಗಿ ಮಸಾಲ ಹಾಕ್ತಾರ. ಹೌದು, ಎಲ್ಲದಕ್ಕೂ ಟೇಸ್ಟ್ ಬರಲ್ಲ ಅಂತ. ಬಿಸಿಬೇಳೆಬಾತ್ ಮಾಡೋಣ ಅಂತ ಮಸಾಲೆ ತೊಗೊಂಡಿದ್ದೀನಿ. ಮಸಾಲ ಮ್ಯಾಗಿ. ಯಾರು ಗೆಲ್ತಾರೆ ಹೇಳು? ಏನು? ಇವತ್ತು ಸಿಂಪಲ್ ಆಗಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಣ್ಣೆನ ಹಾಕ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. ಸ್ವಲ್ಪ ಕೊಬ್ಬರಿ ಮಸಾಲ ಇಲ್ಲದೇ, ಅಷ್ಟೊಂದು ವೆಜಿಟೇಬಲ್ ಯೂಸ್ ಮಾಡ್ದೇ ರುಚಿಕರವಾಗಿ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಕೊನೆವರೆಗೂ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಕ್ಕೆ ಲವಂಗನ ಹಾಕಬೇಕು ಎಣ್ಣೆಲಿ. ನಂತರ ಪಲಾವ್ ಎಲೆ ಹಾಕಬೇಕು ಒಂದೆರಡು. ಒಂದು 3 ಕಾಳು ಮೆಣಸು ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಖಾರ ಆಗುತ್ತೆ. ಸೊ ಹಾಗಾಗಿ 2 ಅಥವಾ 3 ಹಾಕ್ಬೋದು. ನಂತರ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ನಾನು ಬೆಳ್ಳುಳ್ಳಿ ಮತ್ತು ಅಲ್ಲನ ಕುಟ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದೇ ರೀತಿಯೇ ಪ್ರಿಪೇರ್ ಮಾಡ್ಕೋತೀನಿ ನಾನು. ಈರುಳ್ಳಿ ಹಾಕಬೇಕು. ನೆಕ್ಸ್ಟು ಈರುಳ್ಳಿನ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಒಂಚೂರು ಫ್ರೈ ಆಗಬೇಕು. ಅದರ ನಂತರ ನಾವು ರುಬ್ಬಿದ ಒಂದು ಅಲ್ಲ ಬೆಳ್ಳುಳ್ಳಿ ಇದನ್ನು ಹಾಕಬೇಕು. ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬೇಕು.
ಕಂದು ಬಣ್ಣ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಟೊಮೊಟೊನ ಹಾಕಬೇಕು. ಒಂದು 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಜೊತೆಗೆ ಅರಿಶಿನ ಹಾಕಬೇಕು. ಈಗಲೇ ಸ್ವಲ್ಪ ಅರಿಶಿನ ಹಾಕಬೇಕು. ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಮಿಕ್ಸ್ ಮಾಡ್ಕೊಬೇಕು. ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತೀನಿ. ಚೆನ್ನಾಗಿ ಕಲಿಸ್ಕೊಬೇಕು. ಕೆಲವೊಮ್ಮೆ ಸೀದೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಎಲ್ಲ ಮಸಾಲೆ ಐಟಮ್ಸ್ ಹಾಕ್ಕೊಂಡು ಚೂರು ನೀರು ಹಾಕ್ಕೊಂಡು ಬೇಯಿಸ್ಬೇಕು. ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಧನಿಯಾ ಹಾಕ್ತಾಯಿದ್ದೀನಿ. ಧನಿಯಾನ ಯಾವಾಗಲೂ ಸ್ವಲ್ಪ ಕಡಿಮೆನೇ ಹಾಕಿ, ಜಾಸ್ತಿ ಹಾಕಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಚೆನ್ನಾಗಿ ಬೇಯಕ್ಕೆ ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಹಾಗೆ ಬಿಟ್ಟರೆ ಸೀದೋಗುತ್ತೆ, ಹಾಗಾಗಿ ಸೀದೋಗೋದ್ಮೇಲೆ ಸೋತೋಗೋದು. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಒಂದು 4 ಬದನೆಕಾಯಿ, 1 ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬದನೆಕಾಯಿ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಮತ್ತು ಬಟಾಣಿ, ಕ್ಯಾರೆಟು ಎಲ್ಲ ಹಾಕಬಾರ್ದು, ಅಷ್ಟು ಚೆನ್ನಾಗಿರಲ್ಲ. ಜಸ್ಟ್ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸಿ ಈಸಿಯಾಗಿ ಕಡಿಮೆ ಟೈಮಲ್ಲಿ ಮಾಡ್ಬೋದು. ಸೊ ಮೊಸರು ಹಾಕ್ತಾಯಿದ್ದೀನಿ ನೆಕ್ಸ್ಟು. ನಾನು ಆಗಲೇ ಅದು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಪುದೀನ, ಕೊತ್ತಂಬರಿನ ಕುಟ್ಟಿ ಹಾಕಿದ್ದೀನಿ. ಇದರಲ್ಲೇ ಕುಟ್ಟಿ ಪುದೀನ, ಕೊತ್ತಂಬರಿ ಎರಡನ್ನೂ ಕುಟ್ಟಿ ಹಾಕಿದ್ದೀನಿ. ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅಗೇನ್ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಒಂದು 1.5 ತಾಸು ಅಕ್ಕಿನ ನೆನೆ ಹಾಕಿದ್ದೆ. ಇದನ್ನು ನೀಟಾಗಿ 1-2 ನೀರಲ್ಲೇ ವಾಶ್ ಮಾಡ್ತಾಯಿದ್ದೀನಿ. ಸೊ ವಾಶ್ ಮಾಡಿಬಿಟ್ಟು ಅಕ್ಕಿನ ಅದರಲ್ಲಿ ಸೇರಿಸಿದ್ರೆ ಆಯಿತು. ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು. ನಿಮಗೆ ರುಚಿಕರವಾದ ಪಲಾವ್ ರೆಡಿ ಆಗುತ್ತೆ. ಈಸಿಯಾಗಿ ಎಲ್ಲ ಬ್ಯಾಚುಲರ್ಸ್ ಟ್ರೈ ಮಾಡ್ಬೋದು. ಇದನ್ನು ಸಿಂಪಲ್ಲಾಗಿ ಆಗುತ್ತೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.